ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣ ಬಂದಂತೆ ಅಪ್ಡೇಟ್ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರನ್ನ ಮಂಗಳೂರಿಗೆ ಕರೆತರ್ತಾ ಇರುವಂಥ ಪೊಲೀಸರು ಈಗ ಬಂಧನ ಮಾಡಲಾಗಿದೆ. ಅವರನ್ನು ಮಂಗಳೂರಿಗೆ ಕರೆತರ್ತಾ ಇರುವಂಥ ಪೊಲೀಸರು ಮಂಗಳೂರು ಕೋರ್ಟ್ಗೆ ಇವರನ್ನು ಹಾಜರುಪಡಿಸಲಾಗುತ್ತೆ. ಜನವರಿ 20ರಂದು ತಮಿಳುನಾಡಿನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಅದಾದ ಬಳಿಕ 3 ದಿನ ಟ್ರಾನ್ಸಿಟ್ ವಾರೆಂಟನ್ನು ಪಡೆದು ಮಂಗಳೂರಿಗೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಇಂದು ಮಂಗಳೂರು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಆರೋಪಿಗಳಿಂದ ಕೆಲವೊಂದಿಷ್ಟು ಮಾಹಿತಿ ಬೇಕಾಗಿದೆ, ಹಾಗೆಯೇ ಸ್ಥಳ ಮಹಜರು ಕೂಡ ಮಾಡ್ತಾರೆ. ಇವತ್ತು ಮಂಗಳೂರಿನಲ್ಲಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಅವರನ್ನು ಮತ್ತೆ ವಶಕ್ಕೆ ಪಡೆದು ಕೋರ್ಟ್ ಪರ್ಮಿಷನ್ ಪಡೆದು ಅವರನ್ನು ಸ್ಥಳ ಮಹಜರು ಮಾಡಲಾಗುತ್ತೆ. ಕಿಂಗ್ ಪಿನ್ ಮುರುಗನ್ ಡಿ ರಾಜೇಂದ್ರರಿಂದ ಸ್ಥಳ ಮಹಜರು ಮಾಡಲಾಗುತ್ತೆ. ಕೋಟೆಕಾರ ಬ್ಯಾಂಕ್ ಸ್ಥಳೀಯವಾಗಿ ಏನೆಲ್ಲ ಚಲನವಲನಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ, ಹಾಗೆಯೇ ಅಲ್ಲಿ ಏನಾಗಿತ್ತು ಅಲ್ಲಿನ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಇವತ್ತು ಮಾಡಲಾಗುತ್ತೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದಾರೆ, ಬಂಧಿತ ದರೋಡೆಕೋರರನ್ನ ಈಗಾಗಲೇ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಅವರನ್ನು ಬಂಧನ ಮಾಡಲಾಗಿದೆ. ಇದರ ಜೊತೆಗೆ ಅವರನ್ನೇ ಮುಂದಿಟ್ಕೊಂಡು ಈಗ ಸ್ಥಳ ಮಹಜರು ಕೂಡ ಮಾಡಲಾಗುತ್ತೆ. 3 ದಿನಗಳ ಹಿಂದೆ ಅವರನ್ನು ಬಂಧನ ಮಾಡಲಾಗಿತ್ತು. ಬಂಧನ ಮಾಡಾದಮೇಲೆ ತಮಿಳುನಾಡಿನ ಕೋರ್ಟ್ಗೆ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು. ಅದಾದ ಬಳಿಕ ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟನ್ನು ಪಡೆದು ಅವರನ್ನು ಈಗ ಮಂಗಳೂರಿನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸಿದ ಬಳಿಕ ಅಲ್ಲಿನ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಮತ್ತೆ ಅವರನ್ನು ವಶಕ್ಕೆ ಪಡೆದು ಈಗ ಬ್ಯಾಂಕಿಗೆ ಕರ್ಕೊಂಡು ಹೋಗಲಾಗುತ್ತೆ. ಬ್ಯಾಂಕ್ನಲ್ಲಿ ಸ್ಥಳ ಮಹಜರು ಮಾಡ್ತಾರೆ. ಅವರಿಗೆ ಸ್ಥಳ ಮಹಜರು ಮಾಡಿ ಅಲ್ಲಿ ಮುಂದೆ ಏನು ಮಾಡಬೇಕಾಗಿದೆ, ಜೊತೆಗೆ ಅಲ್ಲಾದಂಥ ಘಟನೆಗಳ ಬಗ್ಗೆ ವಿವರ ಕಲೆ ಹಾಕುವಂಥದ್ದು ಇರ್ಬೋದು, ಮುಂದಿನ ತನಿಖೆ ಇರ್ಬೋದು, ಇದೆಲ್ಲವನ್ನೂ ಕೂಡ ಈಗ ಪೊಲೀಸರು ಮಾಡ್ತಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ.